ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫೈನಲಿ ಸುಭೀಮನ ಕೂಡ ನೋಡಿದೆ ವಿಡಿಯೋ ಕಾಲಲ್ಲಿ, ಹಾಗಾಗಿ ತುಂಬ ಖುಷಿ ಕೂಡ ಇದೆ. ಆ, ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ವಿಡಿಯೋನ ನೋಡಿ. ನಾನಿವತ್ತು ನಿಮ್ಮ ಮುಂದೆ ತಗೊಬಂದಿರೋದು ಬಾಂಗ್ಡಾ ಫಿಶ್ ರವಾ ಫ್ರೈನ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನ್ನ ಫೇವ್ರೆಟ್ ಮೀನೇ ಆಗಿರ್ಬೋದು ಇದು. ನನಗಂತೂ ತುಂಬ ಇಷ್ಟ. ನನಗೆ ಫಿಶಲ್ಲಿ ಬಂದುಬಿಟ್ಟು ಬಾಂಗ್ಡಾ ಮತ್ತು ಬೂತಾಯಿ ಅಂದರೆ ತುಂಬ ಇಷ್ಟ. ಯಾಕೆಂದರೆ ನಾನು ಚಿಕ್ಕದ್ರಿಂದ ಜಾಸ್ತಿ ಅದನ್ನೇ ತಿಂದಿರೋದ್ರಿಂದ ನನಗೆ ಆ ಎರಡು ಫಿಶ್ಶು ತುಂಬಾ ಸ್ಪೆಷಲಾಗಿರುತ್ತೆ. ಮತ್ತು ಈ ಫಿಶ್ಶಿಗೆ ಮನೇಲಿ ಮಾಡಿದಾಗಂತೂ ನನಗೆ ನಮ್ಮ ಅಮ್ಮನ ನೆನಪು ತುಂಬಾ ಕಾಡುತ್ತೆ. ಮತ್ತು ನನ್ನ ಬಾಲ್ಯದಲ್ಲಿ ನಾನು ಕಳೆದಂಥ ದಿನಗಳು ತುಂಬಾ ನೆನಪಾಗುತ್ತೆ. ಬನ್ನಿ ನೋಡ್ಕೊಂಬರೋಣ. ಇವತ್ತು ಮನೆ ಹತ್ರ ಫಿಶ್ ಮಾರ್ಕೊಬಂದಿದ್ದರು. ಫಿಶ್ ಅಂತೂ ತುಂಬಾ ಫ್ರೆಶ್ ಆಗಿತ್ತು, ತುಂಬಾ ಚೆನ್ನಾಗೂ ಇತ್ತು. 1 ಕೆಜಿಗೆ 350 ಹೇಳಿದ್ರು. ನಾನು 1 ಕೆಜಿ ಬೇಡ ಅಂದ್ಬಿಟ್ಟು ಹಾಫ್ ಕೆಜಿ ತೊಗೊಂಡೆ. ಹಾಫ್ ಕೆಜಿಗೆ 3 ಮೀನು ಬಂದುಬಿಟ್ಟಿತ್ತು. ಮಾತ್ರ ತುಂಬಾ ಚೆನ್ನಾಗಿತ್ತು. ನೋಡಿ, ಈ ಥರ ರೆಡ್ ಇತ್ತು ಅಂದರೆ ಫ್ರೆಶ್ ಆಗಿರುತ್ತೆ. ಮತ್ತು ಒಳಗಡೆ ಈ ಸೀಸನಲ್ಲಿ ಬಂದ್ಬಿಟ್ಟು ಮೊಟ್ಟೆ ಇರುತ್ತೆ. ಮೊಟ್ಟೆನೂ ತುಂಬಾ ಚೆನ್ನಾಗಿರುತ್ತೆ. ಆ ಫಿಶ್ ಮಾರ್ಕೊಂಬರೋರು ಅಂದರೆ ನಮ್ಮ ರೋಡಲ್ಲಿ ನಾನು ನೋಡಿದ ಮಟ್ಟಕ್ಕೆ ನಾವಿರೋ ಏರಿಯಾದಲ್ಲಿ ಸಂಡೇ ಸಿಗುತ್ತೆ. ಬಟ್ಟು ಇಷ್ಟಿಷ್ಟು ದಪ್ಪ ಇರಲ್ಲ ಮತ್ತು ಅಷ್ಟೊಂದು ಚೆನ್ನಾಗೂ ಇರಲ್ಲ. ಬಟ್ ಈ ಅಣ್ಣ ಬಂದುಬಿಟ್ಟು ನಮ್ಮ ಮನೆ ರೋಡಲ್ಲಿ ಯಾವಾಗಲೂ ಮಾರ್ಕೊಂಬರ್ತಾಯಿದ್ರೆ ನಮ್ಮ ಮನೆ ಹತ್ರ ಬಂದುಬಿಟ್ಟು ಜಾಸ್ತಿ ಸೌಂಡನ್ನ ಮಾಡ್ತಾರೆ ನಾವು ತೊಗೊತೀವಿ ಅಂತ. ನಾನು ನೋಡ್ದಂಗೆ ಯಾರೂ ತೊಗೊಳೋದು ನೋಡಿಲ್ಲ, ನಾವೇ ತೊಗೊಳ್ಳೋದು. ನಾನಂತೂ ಬೂತಾಯಿ ಮತ್ತು ಅವರು ತರೋದೇ ಬೂತಾಯಿ ಮತ್ತು ಬಾಂಗ್ಡಾ ಮೀನೇ ತೊಗೊಂಬರೋದು ಅವರು. ಇನ್ನು ಬೇರೆ ಯಾವ ಫಿಶ್ಶೂ ತೊಗೊಂಬರಲ್ಲ. ಹಾಗಾಗಿ ಅವ್ರು ಕರೆದಿದ ತಕ್ಷಣ ಹೋಗಿ ನೋಡಿದೆ. ನನಗೂ ತುಂಬ ಇಷ್ಟ ಆಯಿತು. 350 ಹೇಳಿದ್ರು, ಕಮ್ಮಿ ಮಾಡ್ಕೊಳ್ಳಿ ಅಂದರೆ ಆಗಲ್ಲ ಅಂದರು. ಹಾಗಾಗ್ಬಿಟ್ಟು ನಾನು ಹಾಫ್ ಕೆಜಿ ತೊಗೊಬಂದಿದ್ದೆ. 3 ಫಿಶ್ ಬಂದಿತ್ತು. ಅದರಲ್ಲಿ ನಾನೇನು ಮಾಡಿದೆ, 2 ಫಿಶನ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಒಂದನ್ನು ಮಾತ್ರ ಈ ಥರ ಉದ್ದಕ್ಕೆ ಚೆನ್ನಾಗಿ ನೀಟಾಗಿ ಅವರು ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟಿರ್ತಾರೆ ಅಷ್ಟೇ, ಹೆಂಗೆ ಬೇಕಂದ್ರೆ ಹಂಗೆ. ನಾನು ಸ್ವಲ್ಪ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡೆ. ನನಗೆ ಚಿಕ್ಕದ್ರಿಂದನೂ ಮತ್ತಿ ಮೀನು ಮತ್ತು ಬಾಂಗ್ಡಾ ಮೀನ ಕ್ಲೀನ್ ಮಾಡೋಕ್ಕೆ ಬರುತ್ತೆ. ಹಾಗಾಗಿ ನನಗಿಷ್ಟ ಅದು ಕ್ಲೀನ್ ಮಾಡೋಕ್ಕೆ. ಹಾಗಾಗಿ ನಾನು ಅದನ್ನ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಒಂದು ಮೀನನ್ನ ಮಾತ್ರ ಮಿಕ್ಕಿದೆಲ್ಲ ಚಿಕ್ಕ ಚಿಕ್ಕದು ಕಟ್ ಮಾಡಿಕೊಂಡೆ. ಒಂದನ್ನು ಮಾತ್ರ ಈ ಥರ ದೊಡ್ಡದಾಗಿ ಮಾಡಿಕೊಂಡು ನೀಟಾಗಿ ಇದನ್ನ ಕಟ್ಸೊಡ್ದಿದೆ. ಯಾಕೆಂದರೆ ಮಸಾಲೆ ತುಂಬಿದಾಗ ನೀಟಾಗಿ ಅದ್ರ ಒಳಗಡೆ ಹೋಗಲಿ ಅಂದ್ಬಿಟ್ಟು. ಆಮೇಲೆ ಮೊಟ್ಟೆ ಇತ್ತು, ಮೊಟ್ಟೆ ಕೂಡ ಚೆನ್ನಾಗಿತ್ತು. ಮೊಟ್ಟೆಗೂ ಮಸಾಲೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ತೊಳ್ಕೊಂಡೆ. ಸಖತ್ತಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಮಾತ್ರ. ನನಗೆ ಈ ಕಾಟ್ಲಾ ಮೀನು ಅದೆಲ್ಲ ಬಂದುಬಿಟ್ಟು ನಾನು ಬೆಂಗಳೂರಲ್ಲೇ ನೋಡಿದ್ದು. ನಾನು ಎಸ್ಟೇಟಲ್ಲಿದ್ದಾಗಂತೂ ನಾನು ಆ ಮೀನೆಲ್ಲ ತಿಂದೇ ಇಲ್ಲ. ಯಾವಾಗೂ ಒಂದೊಂದು ಸಲ ಅಲ್ಲಿ ಕೆರೆಯಲ್ಲೆಲ್ಲ ಹಿಡ್ದಾಗ ಅಮ್ಮ ಮಾಡಿಕೊಟ್ಟಿದ್ದಾರೆ. ಅದು ಬಿಟ್ಬಿಟ್ರೆ ನನಗೆ ಬಾಂಗ್ಡಾ ಬೂತಾಯಿ ಅಂದರೆ ತುಂಬ ಇಷ್ಟ. ಇದಕ್ಕೆ ನಾನೇನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಉಪ್ಪು, ಎಲ್ಲೋ ಪೌಡರ್, ಆಮೇಲೆ ಮೆಣಸಿನ ಪುಡಿ, ಹಾಗೆ ಈ ಥರ ಒಂದು ಫಿಶ್ ಪೌಡ್ರನ್ನ ತೊಗೊಂಡಿದ್ದೀನಿ. ಆಮೇಲೆ ನೋಡಿ, ಒಂದು ಬೌಲ್ಗೆ ನಾನು ಫಿಶ್ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ತಗೊಂಡಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಕಲರ್ ಬರಲಿ ಅಂತೇಳ್ಬಿಟ್ಟು ಸ್ವಲ್ಪ ಅಚ್ಕಾರದ ಪುಡಿ, ಉಪ್ಪು, ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗಿಬಿಟ್ಟಿತ್ತು ಮನೇಲಿ, ಹಾಗಾಗಿ ಅದು ಇರಲಿಲ್ಲ. ಹಾಗಾಗಿ ಅದನ್ನ ಹಾಕಲಿಲ್ಲ. ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾಯಿಲ್ಲ ನಾನು, ಸ್ವಲ್ಪ ವೆನಿಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರೇನು ಹಾಕಲ್ಲ, ವೆನಿಗರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ಕೊತಾ ಇದ್ದೀನಿ. ನೋಡಿ, ಅದು ಇನ್ನೂ ಗಟ್ಟಿಯಾಗಿತ್ತು. ಹಾಗಾಗಿ ನಾನೇನು ಮಾಡಿದೆ, ಇನ್ನೊಂದು ಸ್ವಲ್ಪ ವೆನಿಗರ್ನ ಆ್ಯಡ್ ಮಾಡಿಕೊಂಡೆ. ನೋಡಿ, ಇನ್ನೊಂದು ಸ್ವಲ್ಪ ವೆನಿಗರ್ನ ಆ್ಯಡ್ ಮಾಡಿಕೊಂಡೆ. ಚೆನ್ನಾಗಿ ಮಿಕ್ಸ್ ಕೊಟ್ಕೊಬೇಕು. ಸಖತ್ತಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನಾನು ಹುಣಸೆ ಹಣ್ಣನ್ನ ಬಳಸಲಿಲ್ಲ, ಯಾಕೆಂದರೆ ಹುಣಸೆ ಹಣ್ಣು ಹಾಕಿದ್ರೆ ಕಪ್ಪು ಬ್ಲ್ಯಾಕ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ವೆನಿಗರ್ನ ಬಳಸಿದೆ. ಇವಾಗ ಮಿಕ್ಸ್ ಮಾಡಿದಾಗ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿತ್ತು. ಹಾಗಾಗಿ ಏನು ಮಾಡಿದೆ, ನಾನು ಒಂದು ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ ಅಂದ್ಬಿಟ್ಟು ಆಯಿಲ್ನ ಸೇರಿಸ್ಕೊಂಡೆ. ನೋಡಿ, ಫೈನಲಿ ಮಸಾಲೆ ಚೆನ್ನಾಗಿ ಇದಾಗಿತ್ತು. ಇವಾಗ ನಾನು ಅದ್ರ ಒಳಗಡೆಗೆಲ್ಲ ಚೆನ್ನಾಗಿ ಮಸಾಲೆನ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಕಲರ್ ಅಂತೂ ಮಸಾಲೆ ಕಲರು ಸಿಕ್ಕಾಬಟ್ಟೆ ಚೆನ್ನಾಗಿದೆ. ನಾನು ಇವತ್ತು ಮಾಡ್ತಾ ಇರೋದು ರವಾ ಫ್ರೈ. ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ನನಗೆ ತುಂಬ ಇಷ್ಟ. ನನಗೇನಂದರೆ ಊಟದ ಜೊತೆಗೆ ಈ ಥರ ಒಂದು ಪೀಸ್ ನಾರ್ಮಲ್ ಡೇಸಲ್ಲೆಲ್ಲ ನನಗೆ ಊಟನೇ ಸೇರಲ್ಲ. ಈ ಥರ ಫಿಶ್ ಎಲ್ಲ ಇದ್ದಾಗ ನಾನು ಚೆನ್ನಾಗಿ ಊಟ ಮಾಡ್ತೀನಿ. ಯಾಕೆಂದರೆ ನಂಗೆ ತುಂಬ ಇಷ್ಟ. ಚಿಕ್ಕದ್ರಿಂದ ತುಂಬಾ ತಿನ್ಕೊಂಡು ಬೆಳೆದಿರೋರ ಏನೋ ಒಂಥರ ಇಷ್ಟ. ನೋಡಿ, ಈ ಥರ ಚೆನ್ನಾಗಿ ಮಸಾಲೆನೆಲ್ಲ ಅದ್ರೊಳಗಡೆ ಕಟ್ಸೊಡ್ದಿದ್ದೀವಲ್ಲ, ಕಟ್ಸೊಳಗಡೆ ಎಲ್ಲ ನೀಟಾಗಿ ತುಂಬಬೇಕು. ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಚೆನ್ನಾಗಿ ತುಂಬಬೇಕು. ಎಲ್ಲೆಲ್ಲಿ ಖಾಲಿ ಇದೆ ಅಲ್ಲೆಲ್ಲ ನೀಟಾಗಿ ತುಂಬಬೇಕು. ನೋಡಿ, ಚೆನ್ನಾಗಿ ಮಸಾಲೆ ತುಂಬಬೇಕು. ಅದು ಒಳಗಡೆ ಹೋಗಿ
ಸಖತ್ತಾಗುತ್ತಲ್ವ ಹಾಗಾಗ್ಬಿಟ್ಟು ಮತ್ತು ಇದನ್ನು ನಾವು ಫ್ರಿಜ್ಜಲ್ಲಿ ಇಡ್ತೀವಲ್ವ, ಹಾಗಾಗಿ ಅದು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಮತ್ತು ಫ್ರೈ ಮಾಡೋಕ್ಕೂ ಸಖತ್ತಾಗಿರುತ್ತೆ ನೋಡಿ. ಫೈನಲಿ ನಾನು ಎಲ್ಲದಕ್ಕೂ ಮಸಾಲೆನೇ ತುಂಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ನಾನು ಫ್ರಿಜ್ಜಲ್ಲಿ ಕೂಡ ಇಡ್ತೀನಿ ಮ್ಯಾರಿನೇಟ್ ಆಗೋಕ್ಕೆ. ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾನಿವಾಗ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಇಟ್ಟಿದ್ದೆ. ಇವಾಗ ನಾನು ಗ್ಯಾಸ್ ಮೇಲೆ ಈ ಥರ ಒಂದು ಇದನ್ನ ಇಟ್ಕೊಂಡಿದ್ದೀನಿ. ನಾನು ಫಿಶ್ ತವ ಫ್ರೈ ಮಾಡಬೇಕಾದ್ರೆ ಈ ತವನೇ ನಾನು ಬಳಸ್ತೀನಿ, ಚೆನ್ನಾಗಿ ಬರುತ್ತೆ. ಇವಾಗ ನಾನೊಂದು ಪ್ಲೇಟಿಗೆ ಚಿರೋಟಿ ರವೆನ ತಗೊಂಡಿದ್ದೀನಿ ಸ್ವಲ್ಪ ನೋಡಿ. ಅದಕ್ಕೆ ಈ ಥರ ಫಿಶನ್ನ ಅದರಲ್ಲಿ ಹಿಂಗೆ ಇದು ಮಾಡ್ಕೊತಾ ಇದ್ದೀನಿ, ಡಿಪ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಡಿಪ್ ಮಾಡ್ಕೊಂಡು ಸಖತ್ತಾಗಿರುತ್ತೆ ಮಾತ್ರ. ಸ್ವಲ್ಪ ಅಂದರೆ ಜಾಸ್ತಿ ಉರಿ ಇಟ್ಕೋಬೇಡಿ ಗ್ಯಾಸು, ಸ್ವಲ್ಪ ಮೀಡಿಯಮಾಗಿ ಇಟ್ಕೊಳ್ಳಿ. ಯಾಕೆಂದರೆ ಸ್ಟಾರ್ಟಿಂಗೆ ಜಾಸ್ತಿ ಉರಿ ಇಟ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಅದು ಸೀದೋಗ್ಬಿಡುತ್ತೆ, ಒಳಗಡೆ ಏನೂ ಬೆಂದಿರಲ್ಲ. ಹಾಗಾಗಿ ಅದನ್ನ ಮೀಡಿಯಮ್ ಉರಿಯಲ್ಲೇ ನಾವು ಫಿಶ್ನ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗೂ ಬೇಯುತ್ತೆ, ಉಪ್ಪು ಖಾರನೂ ಚೆನ್ನಾಗಿ ಹಿಡಿಯುತ್ತೆ ನೋಡಿ. ನಾನು ಇವಾಗ ರವೆನ ಮಿಕ್ಸ್ ಮಾಡಿಕೊಂಡು ಒಂದೊಂದೇ ಇಡ್ತಾಯಿದ್ದೀನಿ. ನಾನು ಇರೋದು ಒಂದು 5 ಪೀಸ್ ಆಗಿರೋದನ್ನು ಎಲ್ಲನೂ ಒಟ್ಟಿಗೆ ಇಡ್ತೀನಿ, ಒಂದೊಂದೇ ಹಾಕೋಕ್ಕೆ ಹೋಗಲ್ಲ. ಸುಮ್ಮನೆ ಗ್ಯಾಸ್ ವೇಸ್ಟ್ ಆಗಿಬಿಡುತ್ತಲ್ವ, ಹಾಗಾಗಿ ನೋಡಿ ಈ ಥರ ನಿಧಾನಕ್ಕೆ ನೀಟಾಗಿ ಇಟ್ಕೊಬೇಕು. ಚೆನ್ನಾಗಂದರೆ ಚೆನ್ನಾಗಿ ಬರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಇವಾಗೆಲ್ಲ ಗ್ಯಾಸಲ್ಲಿ ಮಾಡ್ತೀವಿ. ನನ್ನ ಬಾಲ್ಯದಲ್ಲಿ ಅಂತೂ ನಾವು ಒಲೆಯಲ್ಲಿ ಮಾಡ್ತಾಯಿದ್ದಿದ್ದು ಹೆಂಗೆ ಟೇಸ್ಟ್ ಇರ್ತಾಯಿತ್ತು ಅಂದರೆ ಸಿಕ್ಕಾಪಟ್ಟೆ ಟೇಸ್ಟ್ ಇರ್ತಾಯಿತ್ತು ತಿನ್ನೋಕ್ಕಂತೂ. ನನಗಂತೂ ನೋಡ್ತಾಯಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ. ನಿಧಾನಕ್ಕೆ ಈ ಥರ ಹಾಕ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾಯಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೂಡ ಕೊಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಈ ಥರ ಹಾಕ್ಕೊತಾ ಇದ್ದೀನಿ ನಾನು. ಸ್ವಲ್ಪ ದೂರ ಇತ್ತು, ಸ್ವಲ್ಪ ಹತ್ರಕ್ಕೆ ಹಾಕ್ಕೊಂಡು ಎಲ್ಲನೂ ಒಟ್ಟಿಗೆ ಹಾಕ್ಬಿಡೋಣ. ಸುಮ್ಮನೆ ಏನಕ್ಕೆ ಒಂದೊಂದೇ ಮಾಡ್ತಾಯಿದ್ರೆ ಗ್ಯಾಸ್ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು. ಮತ್ತು ಫೈನಲಿ ನಾನು ಮೊಟ್ಟೆನ ಕೂಡ ಇದು ಮಾಡ್ಕೊಂಡಿದ್ದೀನಿ. ಮೊಟ್ಟೆನ ಕೂಡ ಅದು ಸ್ವಲ್ಪ ಮಸಾಲೆನ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಒಂದು ಸ್ವಲ್ಪ ಹೊತ್ತಾದ ಮೇಲೆ ಈ ಥರ ತಿರುಗಿಸಿ ಹಾಕ್ಕೊಳ್ಳೋಣ. ನೀಟಾಗಿ ಮಸಾಲೆ ಏನೂ ಅಂಟ್ಕೊಳ್ಳಲ್ಲ, ಆರಾಮ್ಸೆ ಚೆನ್ನಾಗಿ ಬರುತ್ತೆ. ಒಂದೊಂದು ಸಲ ಮಸಾಲೆ ಅಂಟ್ಕೊಂಡ್ಬಿಡುತ್ತೆ, ಬರೀ ಫಿಶ್ಶು ಮಾತ್ರ ಎದ್ದು ಬರುತ್ತೆ. ಇದರಲ್ಲಿ ಆ ಥರ ಏನೂ ಆಗಲ್ಲ ನೋಡಿ. ಆರಾಮ್ಸೆಗೆ ಮಸಾಲೆ ಏನೂ ಅಂಟ್ಕೊಳ್ಳಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅದರಲ್ಲಿ ರವೆ ಫ್ರೈ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಒಂದ್ಸಲ ಟ್ರೈ ಮಾಡಿ. ನಾವೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿಲ್ಲ, ಸಿಂಪಲ್ಲಾಗಿ ಮಾಮೂಲು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ. ಮತ್ತು ಒಂದು ಹಾಫ್ ಆನ್ ಅವರು ಮ್ಯಾರಿನೇಟ್ ಮಾಡಿರೋದು. 1 ಅವರು 1.5 ಅವರ್ ಇಟ್ರೂ ಇನ್ನೂ ಚೆನ್ನಾಗಿ ಬರುತ್ತೆ. ನನಗಂತೂ ತುಂಬ ಇಷ್ಟ. ಯಾರಿಗೆಲ್ಲ ಬಾಂಗ್ಡ ಫಿಶ್ ಅಂದರೆ ಇಷ್ಟ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತೇಳ್ಬಿಟ್ಟು. ನಾನು ಆಯಿಲೆಲ್ಲ ಒಂದೇ ಕಡೆ ಇತ್ತಲ್ಲ, ಎಲ್ಲ ಕಡೆಗೂ ಹೋಗಲಿ ಅಂದ್ಬಿಟ್ಟು ಆಯಿಲ್ನೆಲ್ಲ ಇದು ಮಾಡ್ತಾಯಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡೋಕ್ಕೆ. ನನ್ನ ಫೇವ್ರೇಟ್ ಅಪ್ಪ. ಯಾರಿಗೆಲ್ಲ ಇದು ಫೇವ್ರೇಟ್ ಅಂತಲೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಿಗ್ ಬಾಸ್ ರಕ್ಷಿತನಿಗಂತೂ ಈ ಬಾಂಗ್ಡ ಮೀನಂದರೆ ತುಂಬ ಇಷ್ಟ. ನನಗೂ ಕೂಡ ಅಷ್ಟೇ, ರಕ್ಷಿತನಿಗಿಂತ ಜಾಸ್ತಿನೇ ಇಷ್ಟ ನನಗೂ ಕೂಡ. ನಾನು ತುಂಬಾ ತಿಂತೀನಿ, ನನಗಂತೂ ತುಂಬ ಇಷ್ಟ ಫಿಶ್ಶು. ಏನಂತಂದರೆ ಬಾಂಗ್ಡ ಮೀನು ಅಷ್ಟು ಸ್ಮೆಲ್ ಬರೋಲ್ಲ, ಬೂತಾಯಿ ಮೀನು ಮಾತ್ರ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡತ್ತಿ ಸ್ವಲ್ಪ ಸ್ಮೆಲ್ ಬರುತ್ತೆ. ಫೈನಲಿ ಬಾಂಗ್ಡ ಫಿಶ್ ಫ್ರೈ ರೆಡಿ ಆಯಿತು. ನನಗಂತೂ ಬಾಯೆಲ್ಲ ನೀರು ಬರ್ತಾಯಿತ್ತು. ಫಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ತಿನ್ನಬೇಕು ಅಂತ ಅನ್ನಿಸ್ತು ನೋಡಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತಿಂತಾಯಿದ್ರೆ ಹುಳಿ ಉಪ್ಪು ಖಾರ ಸಖತ್ತಾಗಿತ್ತು. ನಿಂಬೆಹಣ್ಣು ಹಿಂಡ್ಕೊಂಡು ತಿಂತಾ